ನಾವು ಇವತ್ತು ಉಡುಪಿಯಲ್ಲಿರುವ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಇದು ಉಡುಪಿಯಿಂದ ಸುಮಾರು 5.5 ಕಿಲೋಮೀಟರ್ ದೂರ ಇದೆ. ಮಣಿಪಾಲಿಂದ 1.5 ಕಿಲೋಮೀಟರ್ ದೂರ ಇದೆ. ಇದು ಮ್ಯೂಸಿಯಮ್ಮಾ ಅಥವಾ ಹಳ್ಳಿನಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ಆದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ, ಬನ್ನಿ. ಆದರೆ ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಒಳ್ಳೆ ಮನೆ ಇದೆ, ಆರ್ಕಿಟೆಕ್ಚರ್ಸ್ ಅಂತೂ ಕೇಳೋದೇ ಬೇಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮ್ಯೂಸಿಯಂಗೆ ಎಂಟ್ರಿ ಫೀಸ್ ಇದೆ, ಅದು 300 ರೂಪಾಯಿ ಒಬ್ರಿಗೆ, ಮಕ್ಕಳಿಗೆ 150, 10 ಇಯರ್ಸ್ ಮೇಲ್ಗಡೆ ಇರೋರಿಗೆ. ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ, ಕಾರ್ ಪಾರ್ಕಿಂಗ್ ಇದೆ, ವಾಶ್ರೂಮ್ ಇದೆ, ಕುಡಿಯೋದಕ್ಕೆ ನೀರು ಕೂಡ ಸಿಗುತ್ತೆ. ಅದರದಲ್ಲೇ ಹೋಟೆಲ್ ಕೂಡ ಇದೆ. ಇದೆಲ್ಲ ಸುಮಾರು ಎಲ್ಲ ಮನೆಗಳು ನೋಡೋದಕ್ಕೆ ಒಂದು 3 ಅವರ್ ಆದರೂ ಬೇಕೇ ಬೇಕು. ಬನ್ನಿ ಇವಾಗ ಮನೆಗಳೆಲ್ಲ ನೋಡೋಣ. ಈ ಮನೆಗಳಲ್ಲಿ ನೋಡೋ ಮುಂಚೆ ಆ್ಯಕ್ಚುಲಿ ಇದು ಮ್ಯೂಸಿಯಂ ಹೇಗಾಯಿತು ಅಂತ ಒಂದು ಚಿಕ್ಕ ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ. ಈ ಹಸ್ತಶಿಲ್ಪ ಕಲಾ 1993 ಆರಂಭ ಆಗುತ್ತೆ. ಇದು ಸುಮಾರು 6 ಎಕರೆ ಜಾಗದಲ್ಲಿದೆ. ಇಲ್ಲಿ ಸುಮಾರು 28 ಮನೆಗಳಿದೆ. ಈ ಜಾಗ ಗೌರ್ಮೆಂಟ್ ಸೇರಿದ್ದು. ಈ ಜಾಗದಲ್ಲಿರೋ ಮನೆಗಳನ್ನ ಹೊಡೆದಾಕ್ಬೇಕು ಅಂತ ಗೌರ್ಮೆಂಟ್ ತೀರ್ಮಾನ ಮಾಡುತ್ತೆ. ಅವಾಗ ನಮ್ಮ ಹಳೆ ಸಂಸ್ಕೃತಿಯ ಮನೆಗಳನ್ನ ಕಾಪಾಡಬೇಕು ಅಂತ ವಿಜಯನಾಥ್ ಶೆಣೈ ಅವರು ಈ ಗೌರ್ಮೆಂಟ್ ಆಫೀಸರ್ ಜೊತೆ ಮಾತಾಡಿ ಇದನ್ನ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಅಂತ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿ ಈ ಜಾಗವನ್ನು ಉಳಿಸ್ಕೊಂತಾರೆ. ಈ ವಿಜಯನಾಥ್ ಶೆಣೈ ಅವರು ಉಡುಪಿ ಅವರೇ. ಹಳೆ ವಸ್ತುನ ಕಲೆಕ್ಟ್ ಮಾಡೋದು ಅವರ ಹವ್ಯಾಸ ಅಂತ ಹೇಳ್ಬೋದು. ಬಟ್ ಈ ಜಾಗಗಳನ್ನ ಉಳಿಸ್ಕೊಳ್ಳೋದಕ್ಕೆ ವಿಜಯನಾಥ್ ಶೆಣೈ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸರಿ ಬನ್ನಿ ಇವಾಗ ಮನೆಗಳನ್ನ ನೋಡೋಣ. ಇಲ್ಲಿ ಸುಮಾರು 24 ಮನೆಗಳಿದೆ. ಅದರಲ್ಲಿ ಕೆಲವೊಂದು ಮನೆ ರಿನೋವೇಷನ್ ಇರೋದ್ರಿಂದ ನೋಡೋಕೆ ಅವಕಾಶ ಇಲ್ಲ. ಒಂದು 18 ಮನೆ ನೋಡ್ಬೋದು ಅಂತ ಹೇಳಿದ್ದಾರೆ. ಯಾವುದೇ ಮನೆ ನೋಡೋ ಮುಂಚೆ ಹೊರಗಡೆನೆ ಚಪ್ಪಲಿ ಶೂನ ಬಿಟ್ಬಿಟ್ಟು ಹೋಗಬೇಕಾಗತ್ತೆ. ಇದೇ ನಾವು ನೋಡ್ತಾ ಇರೋ ಫಸ್ಟ್ ಮನೆ. ಹಳೆ ಕಾಲದಲ್ಲಿರೋ ಎಲ್ಲ ವಸ್ತುಗಳನ್ನ ಈ ವಿಡಿಯೋದಲ್ಲಂತೂ ನೋಡ್ಬೋದು. ಅವಾಗೆಲ್ಲ ರಾಗಿ ಬೀಸೋದಕ್ಕೆ ಮಿಷಿನ್ ಇರಲಿಲ್ಲ. ಸೊ ಈ ಕಲ್ಲುಗಳಿಂದ ರಾಗಿ ಬೀಸಿ ಹಿಟ್ಟನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಚಿಕ್ಕ ದೇವ್ರ ಮನೆ. ಇದು ಅಡುಗೆ ಮನೆ. ಎಲ್ಲ ಹಿತ್ತಾಳೆ ಮತ್ತು ಮಣ್ಣಿನ ಮಡಿಕೆಗಳನ್ನ ಜಾಸ್ತಿ ನೋಡ್ಬೋದು ನೀವು ಇಲ್ಲಿ. ಹಾಗೆ ಮೇಲ್ಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಮೇಲ್ಗಡೆ ತುಂಬ ವಿಶಾಲವಾಗಿದೆ. ಈ ಹಳೆಯ ವಸ್ತುಗಳನ್ನ ವಿಜಯನಾಥ್ ಶೆಣೈ ಅವರು ಕೊಂಡ್ಕೊಂಡು ತಗೊಬಂದು ಈ ಮನೆಗಳಲ್ಲಿ ಶೇಖರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದೊಂದು ಕಿಟಕಿ ಒಂದೊಂದು ಡಿಸೈನಲ್ಲಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಗಾಳಿ ಬೆಳಕಿಗಂತೂ ಏನು ಕೊಡ್ತೇನೂ ಇಲ್ಲ, ಪ್ರಶಾಂತವಾಗಿರೋ ವಾತಾವರಣ. ಹಳೆ ಕಾಲದ ಮರದ ತೊಟ್ಟಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಹಾಗೆ ಹೊರಗಡೆ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಉಯ್ಯಾಲೆ ಇದೆ, ಆದರೆ ಯಾರು ಈ ವಸ್ತುಗಳನ್ನ ಮುಟ್ಟುವಂತಿಲ್ಲ.
ಒಂದೊಂದು ಕಂಬಗಳು ವಿಭಿನ್ನವಾಗಿದೆ. ಎಷ್ಟು ಚಂದವಾಗಿ ಮರದಿಂದ ಕೆತ್ತನೆ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ನೆಕ್ಸ್ಟ್ ಮನೆಗೆ ಹೋಗೋಣ. ಇಲ್ಲಿ ಕೆಲವೊಂದು ಮನೆಗೆ ಹೆಸರಿಟ್ಟಿದ್ದಾರೆ. ಈ ಮನೆ ಹೆಸರು ಮುದೋಲ್ ಪ್ಯಾಲೇಸ್ ಅಂತ. ಈ ಮನೆಯನ್ನು 19th ಸೆಂಚುರಿಯಲ್ಲಿ ಕಟ್ಟಿರೋದು. ಈ ಮನೆಯಲ್ಲಿ ಮರಾಠ ಮತ್ತು ರಾಜಸ್ಥಾನ್ ಆರ್ಕಿಟೆಕ್ಚರ್ನ ನೋಡ್ಬೋದು. ಸೆಂಚುರಿಯಲ್ಲಿ ಮಾಡಿರೋ ಡೋರ್ಗಳು ಇನ್ನೂ ಎಷ್ಟು ನೀಟಾಗಿ ಚೆನ್ನಾಗಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಮೇಲ್ಗಡೆ ಕೂಡ ವುಡ್ಡಲ್ಲಿ ಫ್ಲವರ್ ಡಿಸೈನ್ ಥರ ಮಾಡಿ ಎಷ್ಟು ಚೆನ್ನಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಇದನ್ನ ಮರದ ಪಲ್ಲಕ್ಕಿ ಅಂತ ಕರೀತಾರೆ. ಅವಾಗೆಲ್ಲ ಮದ್ವೆಗೆ ಹುಡುಗಿರ್ನ ಇದ್ರಲ್ಲಿ ಕರೆತರ್ತಾ ಇದ್ರು. ಬನ್ನಿ ಹಾಗೆ ಹೊರಗಡೆ ಹೋಗಿ ನೋಡೋಣ. ಇದು ಕಲ್ಲಿನ ಪಿರಂಗಿ ಅನ್ಸುತ್ತೆ. ಹಾಗೆ ಈ ಮನೆ ಜಸ್ಟ್ ಆಪೋಸಿಟ್ ಅಲ್ಲಿ ಮರದಿಂದ ಮಾಡಿರೋ ಗಾಡಿಗಳನ್ನ ನೋಡ್ಬೋದು. ರಿಕ್ಷಾ, ಕುದುರೆ ಗಾಡಿ ಇನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದ್ರ ಪಕ್ಕದಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋ ಕಲ್ಲಿದೆ. ಇದರಲ್ಲಿ ಶಿವಲಿಂಗ ಹಾಗೂ ಬಸವ ಹಾಗೆ ಕೆಲವೊಂದು ಸನ್ನಿವೇಶಗಳನ್ನ ಚಿತ್ರಿಸಿದ್ದಾರೆ. ಈ ಸನ್ನಿವೇಶಗಳು ಏನಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬನ್ನಿ ಹಾಗೆ ನೆಕ್ಸ್ಟ್ ಮನೆಗೆ ಹೋಗೋಣ. ಈ ಮನೆ ಹೆಸರು ಕಮಲ್ ಮಹಲ್ ಅಂತ. ಈ ಮನೆ ಒಳಗಡೆ ಹೋದ್ರೆ ಗೋಡೆ ಮೇಲೆ ಕಲಂಕಾರಿ ಪೇಂಟಿಂಗ್ಸ್ ತುಂಬಾ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೀವೇ ನೋಡಿ. ಒಂದೊಂದು ಸನ್ನಿವೇಶನ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ತುಂಬಾ ಡೀಟೇಲ್ ವರ್ಕ್ ಅಂತಾನೆ ಹೇಳ್ಬೋದು. ಹಾಗೆ ಕಿಟಕಿಗಳು ನೋಡಿ ಒಂದಕ್ಕಿಂತ ಇನ್ನೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವುಡ್ ವರ್ಕು. ಹಾಗೆ ಇಲ್ಲೊಂದು ಕೆಲವೊಂದು ತಂಜಾವೂರು ಪೇಂಟಿಂಗ್ಸ್ ಕೂಡ ನೀವು ನೋಡ್ಬೋದು. ಹಾಗೆ ಈ ಮರದ ಕಂಬಗಳನ್ನ ಕುಂಕನೂರಿಂದ ತಂದು ಇಲ್ಲಿ ಜೋಡಿಸಿರೋದು. ಎಷ್ಟು ವೆರೈಟಿ ಡಿಸೈನ್ ಮಾಡಿದ್ದಾರೆ ನೋಡಿ. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಇಲ್ಲಿ ಹಳೆ ಕಾರ್ ನಿಲ್ಲಿಸಿದ್ದಾರೆ. ಈ ಕಾರ್ ಹೆಸರು ಪ್ಲಿಮತ್ ಫ್ಯೂರಿ ಅಂತ. ಈ ಕಾರು 1967 ಮ್ಯಾನುಫ್ಯಾಕ್ಚರ್ ಆಗಿರೋ ಕಾರು. ಹಾಗೆ ಇಲ್ಲಿ ಇನ್ನೊಂದು ಕಾರ್ ಇದೆ. ಈ ಕಾರ್ ಹೆಸರು ಶೆರ್ವಲೆ ಇಂಪಾಲಾ ಅಂತ. ಈ ಕಾರ್ನ 1965 ಮ್ಯಾನುಫ್ಯಾಕ್ಚರ್ ಆಗಿರೋದು. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ನೋಡೋಣ ಬನ್ನಿ. ಇದು ಒಬ್ಬರು ಮಂಗಳೂರವರ ಕ್ರಿಶ್ಚಿಯನ್ ಮನೆ ಅಂತೆ. ನಿಮಗೆ ಎಂಟ್ರೆನ್ಸಲ್ಲೇ ಇದೆ ನೋಡ್ಬೋದು. ಇದು ಆರ್ಕಿಟೆಕ್ಚರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಕ್ರಿಶ್ಚಿಯನ್ ಮನೆ ಅಂತ. ಇವ್ರದಲ್ಲಿ ಸ್ವಲ್ಪ ಮಂಚ ಡಿಫ್ರೆಂಟ್ ಆಗಿದೆ. ಒಂದೊಂದು ರೂಮಲ್ಲೂ ಒಂದೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಕೆಲವೊಂದು ರೂಮಲ್ಲೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾರೆ. ತುಂಬ ಪೀಸ್ಫುಲ್ ಆಗಿದೆ ಈ ಮನೆ. ಹಾಗೆ ಸ್ವಲ್ಪ ನಡ್ಕೊಂಡು ಮುಂದೆ ಬಂದರೆ
ನಾವು ಇನ್ನೊಂದು ಮನೆ ನೋಡ್ಬೋದು. ಈ ಮನೆಯನ್ನು ದೂರದಿಂದ ನೋಡಿದ್ರೆ ಮಣ್ಣಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದೇ ನೀವು ಹತ್ರ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ ಮಣ್ಣಿನ ಕಲರಲ್ಲಿ ಮಾಡಿರೋ ಕಲ್ಲಿನಿಂದ ಅಂತ. ಆದರೆ ಈ ಮನೆಗಳಿಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಇನ್ನೂ ಕೆಲವೊಂದು ರಿನೋವೇಷನ್ ಎಲ್ಲ ಇರೋದ್ರಿಂದ ಇವಾಗ ಸದ್ಯಕ್ಕೆ ಬಿಡಲ್ವಂತೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ನನಗೆ ಈ ಮನೆ ಸ್ವಲ್ಪ ಭಯಂಕರ ಅಂತ ಅನ್ನಿಸ್ತು. ಇದ್ರ ಒಳಗಡೆ ಮರದಿಂದ ಮಾಡಿರೋ ಭೂತಾಕಾರದ ಮುಖಚಿತ್ರಗಳನ್ನ ನೋಡ್ಬೋದು. ತುಂಬ ಡೀಟೇಲ್ ಆಗಿದೆ ವರ್ಕು, ಬಟ್ ಸ್ವಲ್ಪ ನೋಡೋದಕ್ಕೆ ಅಷ್ಟೇ ಭಯಂಕರವಾಗೂ ಇದೆ. ನೋಡಿ ಸುತ್ತ ಎಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ. ಇದು ಮನೆ ಅಂತ ಹೇಳೋಕ್ಕಿಂತ ಆ್ಯಕ್ಚುಲಿ ಮ್ಯೂಸಿಯಂ ಅಂತ ಹೇಳಿದ್ರೆ ಸರಿ ಅಂತ ಅನಿಸುತ್ತೆ. ಹಾಗೆ ಇದು ಹೊರಗಡೆ ಕೂಡ ಸ್ವಲ್ಪ ಕಲೆಕ್ಷನ್ಸ್ಗಳು ಇಟ್ಟಿದ್ದಾರೆ ನೋಡಿ. ಹಾಗೆ ಈ ಮನೆ ಹಿಂದ್ಗಡೆ ಕೂಡ ಇದೇ ಥರ ವುಡ್ಡಲ್ಲಿ ಮಾಡಿರೋ ಬೊಂಬೆಗಳನ್ನ ಇಟ್ಟಿದ್ದಾರೆ. ಇದು ಅದಕ್ಕಿಂತ ಭಯಂಕರವಾಗಿದೆ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಹಾಗೆ ಇದ್ರ ಪಕ್ಕದಲ್ಲಿ ಚಿಕ್ಕ ಗುಡಿ ಥರ ಇದೆ, ಆದರೆ ಅದರೊಳಗಡೆ ಏನೂ ಇಲ್ಲ. ಹಿಂದೆ ದೇವಸ್ಥಾನ ಆಗಿತ್ತು ಅಂತ ನನಗನ್ಸುತ್ತೆ. ನೋಡಿ ಈ ಹಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ನಡೆದು ಏನೋ ಸುಸ್ತಾಯಿತು ಅಂದರೆ ತುಂಬ ಗಿಡಗಳು ಹಾಕಿದ್ದಾರೆ. ಅಲ್ಲಿ ಕುತ್ಕೊಳ್ಳೋದಕ್ಕೆ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ನನಗಂತೂ ಈ ಹಳ್ಳಿ ತುಂಬ ಇಷ್ಟ ಆಯಿತು. ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಇನ್ನೊಂದು ಮನೆ ಸಿಗುತ್ತೆ. ಆ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಯಾವುದೋ ಹಳ್ಳಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇನ್ನೂ ಹಳ್ಳಿನ ಹಳ್ಳಿಯಾಗಿ ಉಳಿಸ್ಕೊಂಡಿರೋದಕ್ಕೆ ನಿಜವಾಗ್ಲೂ ಅವ್ರನ್ನ ಗ್ರೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಬಿಸಿಲಿದೆ, ಸುತ್ತಾಡಿ ಕಾಲು ಕೂಡ ನೋವು ಬರ್ತಾ ಇದೆ. ಆದರೆ ಒಂಥರ ಚೆನ್ನಾಗೂ ಇದೆ ಅಂತ ಹೇಳ್ಬೋದು. ನೋಡಿ ಈ ರೈಟ್ ಸೈಡ್ ಮನೆ ಇನ್ನೂ ರಿನೋವೇಷನ್ ಮಾಡ್ತಾ ಇದ್ದಾರೆ. ಹಬ್ಬ, ಕುತ್ಕೊಳ್ಳೋಕೆ ಒಳ್ಳೆ ಜಾಗ ಸಿಕ್ತು ಅಂತ ಹೇಳ್ಬೋದು. ನೋಡಿ ಈ ಮರದ ಕೆಳಗಡೆ ಸುತ್ತ ಕಟ್ಟೆ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ತಂಪ ಗಾಳಿ ಬೀಸ್ತಾ ಇದೆ, ತುಂಬ ಚೆನ್ನಾಗಿದೆ ಈ ವಾತಾವರಣ. ಹಾಗೆ ಇಲ್ಲಿ ಹಳೆ 2 ದೋಣಿಗಳಿದೆ, ತುಂಬ ದೊಡ್ಡದಾಗಿರೋ ದೋಣಿ. 2 ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಈ ಥರ ದೋಣಿಗಳನ್ನ ಹೊರಗಡೆ ನೋಡೋ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಈ ಮನೆ ಮುಂದ್ಗಡೆ ಎಷ್ಟು ಜಾಗ ಬಿಟ್ಕೊಂಡಿದ್ದಾರೆ, ಎಷ್ಟು ವಿಶಾಲವಾಗಿದೆ. ಬನ್ನಿ ನೋಡೋಣ ಈ ಮನೇಲಿ ಏನೇನಿದೆ ಅಂತ. ಇದು ಯಾವ್ದಾದ್ರು ಜಮೀನ್ದಾರು ಮನೆ ಥರನೇ ಇದೆ. ಯಾಕಂದರೆ ಎಲ್ಲ ಕಡೆ ನೋಡಿದ್ರು ತುಂಬ ತಗಡಿಗಳು ಕಾಣಿಸ್ತಾ ಇದೆ. ದವಸ ಧಾನ್ಯಗಳನ್ನ ತೂಗ ಹಾಕಿ ಜನಗಳಿಗೆ ಹಂಚುತ್ತಾ ಇದ್ರು ಅಂತ ಅನಿಸುತ್ತೆ. ತುಂಬ ನೋಡಿ ಎಲ್ಲ ಕಡೆಯೂ ತಗಡಿಗಳೇ ಜಾಸ್ತಿ ಕಾಣಿಸ್ತಾ ಇದೆ, ವೆರೈಟಿಯಾಗಿದೆ. ಹಾಗೆ ಮಣ್ಣಿಂದ ಮಾಡಿರೋ ತುಂಬ ಗುಡಾಣಗಳು ಕೂಡ ಕಾಣಿಸ್ತದೆ. ನನ್ನ ಪ್ರಕಾರ ಈ ಕಾಳುಗಳೆಲ್ಲ ಇದರಲ್ಲಿ ಶೇಖರಣೆ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಕೂಡ ತಗಡಿ ಇದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಏನೋ ಕಲ್ಲು ಥರ ಇದೆ. ಮೇ ಬಿ ಅವಾಗ ತೂಕದ ಬಟ್ಟೆ ಇರಲಿಲ್ಲ ಅಂತ ಈ ಕಲ್ಲಿನ ಮೂಲಕ ಏನಾದರೂ ಅಳಿತಾ ಇದ್ರೇನೋ ಅಂತ ಅನಿಸುತ್ತೆ. ಮನೆಯಿಂದ ತುಂಬ ವಿಶಾಲವಾಗಿದೆ. ಇಲ್ಲಿ ಸುಮಾರು 3-4 ರೂಮ್ ಇದೆ. ಅದರಲ್ಲಿ ಒಂದೊಂದು ರೂಮು ಡಿಫ್ರೆಂಟ್ ಆಗಿದೆ. ಇದು ಅಡುಗೆ ಮನೆ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ನೋಡಿ ಈ ಅಡುಗೆ ಮನೆನ ತುಂಬ ಮಣ್ಣಿಂದ ಮಾಡಿರೋದು, ಹಾಗೆ ಹಿತ್ತಾಳಿಂದ ಮಾಡಿರೋ ಐಟಮ್ಗಳೇ ಜಾಸ್ತಿ ಇಲ್ಲಿ ನೋಡ್ಬೋದು. ಮನೆ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್. ಇದು ಒಂದು ತೊಟ್ಟಿ ಮನೆಯೇ. ಈ ತೊಟ್ಟಿ ಮನೆಯಲ್ಲಿ ಮಳೆ ಬೀಳೋ ಟೈಮಲ್ಲಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಯಾಕಂದರೆ ಮೇಲ್ಗಡೆ ಬಿದ್ದಿದ್ದ ಮಳೆ ನೀರನ್ನೆಲ್ಲನೂ ಮಧ್ಯಕ್ಕೆ ಬಂದು ಸೇರುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ.
ನಮ್ಮ ತಾತ ಅಜ್ಜಿ ಮನೆಗಳೆಲ್ಲ ಆಲ್ಮೋಸ್ಟ್ ಇದೇ ಥರ ಮನೆಗಳು ಇರುತ್ತೆ. ಚಿಕ್ಕ ವಯಸ್ಸಲ್ಲಂತೂ ನಾವು ಈ ಥರ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಈ ಮನೆಗಳು ನೋಡಿದ್ರೆ ನಮ್ಗೆ ಅಷ್ಟೇ ಖುಷಿ ಆಗ್ತಾ ಇದೆ. ಬನ್ನಿ ಹಾಗೆ ಹೊರಗಡೆ ಹೋಗಿ ನೋಡೋಣ. ಈ ಹೊರಗಡೆ ಕೂತ್ಕೊಳ್ಳೋಕ್ಕೆ ಮಾಡಿರೋ ಜಾಗನ ಪಡ್ಸಾಲೆ ಅಂತ ಕರೀತಾರೆ. ಅವಾಗೆಲ್ಲ ಊಟ ಮಾಡಿ ಈ ಥರ ಜಾಗದಲ್ಲಿ ಬಂದು ಕೂತ್ಕೊಂಡು ತುಂಬ ಕಷ್ಟ ಸುಖಗಳನ್ನ ಮಾತಾಡ್ತಾ ಇದ್ರಂತೆ. ಇಷ್ಟು ಚೆನ್ನಾಗಿದೆಯಲ್ಲ. ಹಾಗೆ ನೆಕ್ಸ್ಟ್ ಮನೆಗೆ ಹೋಗೋಣ. ನನಗೆ ಈ ಮನೆ ಅಂತೂ ಏನೋ ರಹಸ್ಯ ಇರೋ ಮನೆ ಅಂತಲೇ ಅನ್ನಿಸ್ತು. ನೋಡಿ ಆ ಬಾಗಿಲು ನೋಡಿದ್ರೆ ನಿಮ್ಗೆ ಹಂಗೆ ಅನ್ಸಲ್ವಾ? ಆ್ಯಕ್ಚುಲಿ ಮನೆ ಮೇಗಡೆ ಹೋಗ್ಬೇಕಂದ್ರೆ 3 ಸ್ಟೆಪ್ ಮೇಗಡೆ ಹತ್ಕೊಂಡು ಹೋಗಬೇಕು. ಯಾಕೆ ಇಷ್ಟು ಮೇಗಡೆ ಹತ್ತಿ ಕಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಈ ಡೋರ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅದು ದೇವ್ರ ಮನೆ ಅಂತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಮನೆ. ಈ ಮೇಲ್ಗಡೆ ಮಾಡಿರೋ ವುಡ್ ವರ್ಕ್ ಅಂತೂ ನನಗೆ ಇನ್ನೂ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮರದಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಕೆಲವೊಂದು ವುಡ್ಡಲ್ಲಿ ಮಾಡಿರೋ ಐಟಮ್ಸ್ ಎಲ್ಲ ಇಲ್ಲಿದೆ. ಆದರೆ ಅದು ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಮುಂದೆ ಬಂದರೆ ಇನ್ನೊಂದು ರೂಮ್ ಇದೆ. ಈ ರೂಮಲ್ಲಿ ನಂದಿ ಇಟ್ಟಿದ್ದಾರೆ, ಅದು ಮಧ್ಯದಲ್ಲಿ. ಇಲ್ಲಿ ಎದುರುಗಡೆ ಒಂದು ಚಿಕ್ಕ ಡೋರ್ ಇದೆ. ಅದು ದೇವ್ರ ಮನೆನ ಏನೋ ಸರಿಯಾಗಿ ಗೊತ್ತಿಲ್ಲ, ಆದರೆ ತುಂಬ ಚಿಕ್ಕದಾಗಿದೆ ಡೋರು. ಆದರೆ ಅದರೊಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹಾಗೆ ಈ ರೂಮಲ್ಲಿ ಗೋಡೆ ಮೇಲೆ ಕೆಲವೊಂದು ಪೇಂಟಿಂಗ್ಸ್ ಎಲ್ಲ ಇವು ನೋಡ್ಬೋದು. ಹಾಗೆ ಮುಂದೆ ಬಂದರೆ ಇನ್ನೊಂದು ಮನೆ ನೋಡ್ಬೋದು. ಈ ಮನೆ ಹೆಸರು ಕುಂಜೂರು ಚೌಕಿ ಮನೆ ಅಂತ. ಈ ಮನೆನ 1816ರಲ್ಲಿ ಕಟ್ಟಿದ್ದಂತೆ. ಈ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಮನೆ ಮುಂದೆ ಕೂತ್ಕೊಳ್ಳೋಕ್ಕೆ ಚೇರು, ಉಯ್ಯಾಲೆ ಎಲ್ಲನೂ ಇಟ್ಟಿದ್ದಾರೆ. ಆದರೆ ನಮ್ಗೆ ಯಾರಿಗೂ ಕೂತ್ಕೊಳ್ಳೋಕೆ ಅವಕಾಶನೇ ಇಲ್ಲ. ಇದು ಕೂಡ ತೊಟ್ಟಿ ಮನೆಯೇ. ಆದರೆ ಈ ಮನೆ ಆರ್ಕಿಟೆಕ್ಚರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ಮಾಡಿ ಮನೆ ಅಂತಲೂ ಹೇಳ್ಬೋದು, ಆದರೆ ಮೇಲ್ಗಡೆ ಹೋಗಿ ನೋಡೋದಕ್ಕೆ ಅವಕಾಶ ಇಲ್ಲ. ಇಷ್ಟು ವರ್ಷಗಳಾದ್ರೂ ಈ ಮನೆ ಇನ್ನೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಪ್ರತಿಯೊಂದು ಐಟಮ್ಗಳು ತುಂಬ ಜೋಪಾನವಾಗಿ ನೋಡ್ಕೊಂಡ್ಬಂದಿದ್ದಾರೆ. ಈ ಮನೆ ಒಳಗಡೆ ಒಂದು ರೂಮ್ ಇದೆ. ಅದು ರೂಮ ಅಡುಗೆ ಮನೆನ ಸರಿಯಾಗಿ ಗೊತ್ತಿಲ್ಲ, ಆದರೆ ಅಡುಗೆಗೆ ಬಳಸೋ ಪಾತ್ರೆಗಳು ಮಾತ್ರ ತುಂಬ ಜೋಡಿಸಿಟ್ಟಿದ್ದಾರೆ ನೋಡಿ. ಈ ಮನೆಯನ್ನು ಕೇರಳ ಆರ್ಕಿಟೆಕ್ಚರ್ಸಲ್ಲಿ ಕಟ್ಟಿದ್ದಾರೆ ನೋಡಿ. ಹೊರಗಡೆ ಕೂಡ ತುಂಬ ತಂಪಾಗಿದೆ ವಾತಾವರಣ. ಇಲ್ಲಿ ತುಂಬ ಗಿಡ ಮರಗಳು ಹಾಕಿರೋದ್ರಿಂದ ಚೆನ್ನಾಗಿ ಗಾಳಿ ಬೀಸುತ್ತೆ. ಬಿಸಿಲಿದ್ರೂ ಒಂದು ಲೆವೆಲ್ಗೆ ತಂಪಾಗಿದೆ ಅಂತ ಹೇಳ್ಬೋದು. ಹಾಗೆ ಈ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ. ಆದರೆ ಇದು ರೈಲ್ ಬೋಗಿ ಥರ ಉದ್ದಕ್ಕಿದೆ. ಉದ್ದಕ್ಕೂ ರಾಗಿ ಕಲ್ಲನ್ನ ಜೋಡಿಸ್ಕೊಂಡು ಹೋಗಿದ್ದಾರೆ. ಎಲ್ಲ ಥರ ವೆರೈಟಿ ರಾಗಿ ಕಲ್ಲು ಕೂಡ ಇಲ್ಲಿ ನೀವು ನೋಡ್ಬೋದು. ಹಾಗೆ ಕೆಲವೊಂದು ಮಣ್ಣಿಂದ ಮಾಡಿರೋ ದೊಡ್ಡ ದೊಡ್ಡ ಗುಡಾಣಗಳು ಇದೆ. ಹಿತ್ತಾಳೆ ಪಾತ್ರೆಗಳು ನೋಡ್ಬೋದು. ಇದೊಂದು ಚಿಕ್ಕ ತಕ್ಕಡಿ, ಕ್ಯೂಟಾಗಿದೆ. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ರಥ ಇದೆ. ಇದು ಕೂಡ ಮರದಿಂದ ಮಾಡಿರೋ ಅಂಥ ರಥ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ ಇಟ್ಟಿದ್ದಾರೆ. ಈ ದೇವಸ್ಥಾನ ಬಂದು ಹರಿಹರ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಶಿವ, ಪಾರ್ವತಿ ಮತ್ತು ವಿಷ್ಣುಗಾಗಿ ಕಟ್ಟಿರೋ ದೇವಸ್ಥಾನ. ಇದು 1216ರಲ್ಲಿ ಕಟ್ಟಿರೋದು. ಹಾಗೆ ಈ ದೇವಸ್ಥಾನ ಮರದ ಹಲಗೆಯಿಂದನೇ ಮಾಡಿರೋದು. ನನ್ನ ಈ ಹಸ್ತಶಿಲ್ಪ ಕಲಾ ವಿಲೇಜ್ ಜರ್ನಿ ಇಲ್ಲಿಗೆ ಮುಗೀತು. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಲ್ಲಿವರೆಗೂ ಬಾಯ್.